ಕೃಷ್ಣಂಗ್ ತಂದ್ಕೊಳ್ತೀವಿ ಅಂತ ಅಂದ್ರೆ ಇದನ್ನ ನಾನು ಮನೇಲಿ ಹೇಗ್ ಪ್ರಸ್ತಾಪ ಮಾಡ್ಲಿ? ತಪ್ಪಾಗಲ್ವಾ? ನೀವೇ ಹೇಳಿ. ಅದ್ ಸರಿನೇ ಇವ್ರೆ, ಏನಿಲ್ಲ. ನನ್ನ ಮಗಳು ಆ ಕೃಷ್ಣನ್ ಇಷ್ಟಪಟ್ಟಿದ್ದಾಳೆ, ಅದಕ್ಕೋಸ್ಕರ ಕೇಳ್ತಾ ಇದೀವಿ ಅಷ್ಟೇ. ತಪ್ಪು ತಿಳ್ಕೊಬೇಡಿ. ನೀವು ಸಂಬಂಧ ಕೇಳಿದಾಗ ನನಗೆ ಸಂಪೂರ್ಣವಾಗಿ ಒಪ್ಪಿಗೆ ಇತ್ತು. ಆದ್ರೆ ಮನೆಯಲ್ಲಿ ಏನೇನೋ ನಡೆದೋಯ್ತು. ನೀವು ಹೋದ್ಮೇಲೆ ವಂಶಿ ಒಂದು ವಿಷಯ ಹೇಳಿದ್ಲು. ಆ ವಿಷಯ ಕೇಳಿದ್ಮೇಲೆ ವಂಶಿ ತಗೊಂಡಿರೋ ನಿರ್ಧಾರ ಸರಿ ಅನ್ಸಿದೆ. ಅದಕ್ಕೆ ನಾವು ಈ ನಿರ್ಧಾರಕ್ಕೆ ಬಂದಿರೋದು. ಯಾವ ವಿಷಯ? ಹಲೋ ಅಕ್ಕ, ನಾನು ವಂಶಿ ಮಾತಾಡ್ತಿದ್ದೀನಿ. ಹೇಳು ವಂಶಿ. ನನಗೆ ಕೃಷ್ಣನ್ ನೋಡಿದ ಮೊದಲನೇ ದಿನದಿಂದನೂ ಅವನೇ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು. ಅವತ್ತು ದೇವಸ್ಥಾನದಲ್ಲಿ ನಿಮ್ ಕುಟುಂಬದ ಜೊತೆ ನೋಡಿದಾಗ ಅವನ ಮೇಲೆ ಇನ್ನೂ ಆಸಕ್ತಿ ಜಾಸ್ತಿ ಆಯ್ತು. ಮದ್ವೆ ಅಂತ ಆದ್ರೆ ಕೃಷ್ಣನ್ನೇ ಆಗ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಅವತ್ತು ಆ ದೇವಸ್ಥಾನದಲ್ಲಿ ಇದೆಲ್ಲ ಆದ್ಮೇಲೆ ಮದ್ವೆ ಅಂತ ಆದ್ರೆ ಇಂಥ ಹುಡ್ಗನೇ ಆಗ್ಬೇಕು ಅಂತ ಡಿಸೈಡ್ ಮಾಡ್ದೆ. ಹಾಗಾಗಿ ಕೃಷ್ಣನ್ನ ತುಂಬಾ ಇಷ್ಟಪಡಕ್ ಶುರು ಮಾಡ್ದೆ. ಈ ವಿಷಯನ ಮೊದ್ಲು ಕೃಷ್ಣನಿಗೆ ಹೇಳಿ ಆಮೇಲೆ ಎಲ್ಲರಿಗೂ ಹೇಳೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಅಷ್ಟ್ರಲ್ಲಿ ಇದೆಲ್ಲ ಆಗೋಯ್ತು. ನನ್ಗೆ ಅರ್ಥ ಆಗುತ್ತೆ ವಂಶಿ, ಆದ್ರೆ ಅದು ಹೇಳಿ ಹೇಳಿ, ನಾನು ದೇವಕಿ ಮಾತಾಡ್ತಿರೋದು. ಹೇಳಿ. ನನ್ನ ಭಯ ಏನು ಅಂದ್ರೆ ಈ ವಿಷಯ ಕೋದಂಡಂಗ್ ಗೊತ್ತಾದ್ರೆ ಪಾಪ ಅವನೇನ್ ಅನ್ಕೊಳ್ತಾನೋ ಅಂತ. ನೀವು ಬೇಡ ಅಂತ ಹೇಳಿದ್ಮೇಲೆ ಅವನ್ ತುಂಬಾ ನೊಂದ್ಕೊಂಡಿದ್ದ. ಈಗ ಸಡನ್ ಆಗಿ ನಾನ್ ಯಾವ ಬಾಯಲ್ಲಿ ಹೇಳಿ ವಂಶಿ ಕೃಷ್ಣನ್ ಇಷ್ಟಪಡ್ತಿದ್ದಾಳೆ ಅಂತ? ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ ದೊಡ್ಡ ತಮ್ಮ ಕೋದಂಡನ್ಗೆ ಬೇರೆ ಹೆಣ್ಣು ತಂದು ಮದ್ವೆ ಮಾಡಿದ್ರೆ ಎಲ್ಲ ಸರಿ ಹೋಗ್ಬೋದಲ್ವಾ? ಅದ್ ಮುಗಿಯೋವರೆಗೂ ಎಲ್ರೂ ಈ ವಿಷಯ ಮರ್ತಿರ್ತಾರೆ. ಅವ್ರ ಮದ್ವೆ ಆದ್ಮೇಲೆ ಬೇಕಾದ್ರೆ ಈ ವಿಷಯನ ಹೇಳಿ ಮುಂದುವರಿಬೋದಲ್ವಾ? ಕೃಷ್ಣನ್ಗೆ ವಂಶಿ ಅಂತ ಹುಡುಗಿ ಸಿಗ್ತಾಳೆ ಅಂದ್ರೆ ನಮಗೂ ಸಂತೋಷನೇ. ಆದ್ರೆ ಈ ವಿಷಯನ ನಾನೊಬ್ಳೆ ನಿರ್ಧಾರ ಮಾಡಕ್ಕಾಗಲ್ಲ. ನೀವು ಹೇಳ್ದಾಗೆ ಕೋದಂಡಂಗ್ ಮದ್ವೆ ಆಗ್ಲಿ, ಆಮೇಲೆ ಬೇಕಾದ್ರೆ ಕೃಷ್ಣನ್ ವಿಷಯ ಮನೇಲಿ ಮಾತಾಡ್ತೀನಿ. ಸರಿ, ನಾವು ನಿಮ್ಮನ್ನೇ ನಂಬಿದೀವಿ. ಈ ವಿಷಯನ ಆದಷ್ಟು ಬೇಗ ಮಾತಾಡಿ ಒಂದೊಳ್ಳೆ ಸುದ್ದಿ ಹೇಳಿ. ಸದ್ಯಕ್ಕೆ ಈ ವಿಷಯ ನಮ್ಮಲ್ಲೇ ಇರ್ಲಿ. ಸಮಯ ಬಂದಾಗ ನಾನು ಮನೇಲಿ ಮಾತಾಡ್ಬಿಟ್ಟು ಹೇಳ್ತೀನಿ. ಹಾಗೆ ಮಾಡಿ. ಸರಿ, ನಾನು ಫೋನ್ ಇಡ್ತೀನಿ. ಆಯ್ತು, ಒಳ್ಳೇದಾಗ್ಲಿ. ಪುಟಿ, ಎಲ್ಲ ಒಳ್ಳೇದಾಗುತ್ತೆ ಕಣ, ಏನು ಭಯಪಡಬೇಡ ನೀನು. ಮೊದ್ಲು ಕೋದಂಡನ್ ಮದುವೆ ಆಗ್ಲಿ, ಆಮೇಲೆ ನಾನ್ ಮಾತಾಡ್ತೀನಿ. ರೀ, ನಾವು ಕೋದಂಡನ್ ಬೇಡ ಅಂದಿದ್ದಕ್ಕೆ ಅವರು ವಂಶಿನ ಬೇಡ ಅಂದ್ಬಿಟ್ರೆ? ಅದೆಂಗ್ ದೇವಕ್ಕೆ ಈ ತರ ಮಾತಾಡ್ತೀನಿ ನೀನು? ಅದೆಂಗ್ ಬೇಡ ಅಂದ್ಬಿಡ್ತಾರೆ? ಮೊದ್ಲು ಅವ್ರ ಆಸೆ ಪಟ್ಟಿದ್ಯಾರು? ವಂಶಿನ ಸೊಸೆ ಮಾಡ್ಕೋಬೇಕು ಅಂತ ಅವ್ರು ತಾನೆ. ಅದೇಂಗ್ ಬೇಡ ಅಂದ್ಬಿಡ್ತಾರೆ? ಜೊತೆನಲ್ಲಿ ಮೂರ್ತಿ ಬೇರೆ ಅಲ್ಲೇ ಇದ್ದಾನೆ, ಎಲ್ಲ ಸರಿಯಾಗುತ್ತೆ, ಸುಮ್ಮನೆ ನೀನು. ವಂಶಿ ಆಸೆ ಪಟ್ಟ ಹಾಗೆ ಇವಳ ಮನೆ ಸೊಸೆ ಆದ್ರೆ ಸಾಕು. ಆಗ್ತಾಳಮ್ಮ, ಏನು ಅನುಮಾನ ಇಟ್ಕೋಬೇಡ. ಯಾಕೋ ನಂಬಿಕೆ ಬರ್ತಿಲ್ವಾ? ಇದ್ ನಡೀತೋ ಇಲ್ವೋ ಅಂತ ಭಯ ಆಗುತ್ತೇನೋ? ಅಲ್ಲ ಅಪ್ಪ, ಅದು ನೋಡೋ, ನಿನಗೆ ಕೃಷ್ಣನ್ ಜೊತೆ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಏನೋ? ಸರಿ ಅಪ್ಪ. ಏನ್ ಸರಿಯಪ್ಪ? ನೋಡು, ನನ್ನ ಮಗಳು ಹೀಗೆಲ್ಲ ಮುಖ ಬಾಡ್ಸ್ಕೊಂಡು ನಿಂತ್ಕೋಬಾರ್ದು, ನಗ್ನಾಗ್ತಾ ಇರ್ಬೇಕಂಗೆ. ಈಗೇನ್ ನಿಂಗೆ
ಕೃಷ್ಣನ್ಗೂ ನಿನಗೂ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನಾನೇ ಎದುರು ನಿಂತು ದಾಮ್ ಧೂಮ್ ಅಂತ ಮದುವೆ ಮಾಡಿಸ್ತೇನೆ. ಇಡೀ ಊರ್ ನೋಡ್ಬೇಕು.